ಮಹಾರಾಷ್ಟ್ರದ ವಿಶಾಲಗಢದಲ್ಲಿ ಕೋಮು ಗಲಭೆ ಸೃಷ್ಟಿಸಿ ಅಪಾರ ಆಸ್ತಿ ನಷ್ಟವುಂಟು ಮಾಡಿದ ಗಲಭೆಕೋರರ ಮೇಲೆ ಕಾನೂನು ಕ್ರಮ ಜರುಗಿಸಬೇಕು ಎಂಬ ಒತ್ತಾಯ. ಕೊಲ್ಲಾಪುರ ಜಿಲ್ಲೆಯ ವಿಶಾಲಗಢದ ಮಲ್ಲಿಕ್ ರೆಹಾನ್ ದುರ್ಗಾದ ಮೇಲೆ ಕಲ್ಲು ತೂರಾಟ ಮಾಡಿ ಪಕ್ಕದ ಗಜಾಪುರ ಎಂಬ ಗ್ರಾಮದಲ್ಲಿ ಸಾರ್ವಜನಿಕ ಆಸ್ತಿ ಪಾಸ್ತಿಗಳಿಂದ ಹಾನಿ ಮಾಡಿ ಮನೆಯಲ್ಲಿ ಮಹಿಳೆಯರ ಮತ್ತು ಮಕ್ಕಳ ಮೇಲೆ ಹಲ್ಲೆ ಮಾಡಿ ಗ್ಯಾಸ್ ಸಿಲಿಂಡರ್ಗಳನ್ನು ಸ್ಫೋಟಿಸಿ ಬೆಂಕಿ ಹಚ್ಚಿ ಮನೆಯನ್ನ ಹಾನಿ ಮಾಡಿದ ಶಿವ ಸೈನಿಕರು ಎಂದು ಹೇಳಿಕೊಳ್ಳುವ ಕಟ್ಟರ ಹಿಂದುತ್ವದ ಗಲಭೆಕೋರರನ್ನ ಮತ್ತು ಲೂಟಿಕೋರರ ಮೇಲೆ ಮಹಾರಾಷ್ಟ್ರದ ಸರ್ಕಾರ ಈ ಕೂಡಲೇ ಕಾನೂನು ಕ್ರಮ ಕೈಗೊಂಡು ತಪ್ಪಿತಸ್ಥರಿಗೆ ಕಠಿಣ ಶಿಕ್ಷೆ ಒಳಪಡಿಸಬೇಕು ಅಂತ ಆಗ್ರಹಿಸುತ್ತೇವೆ. ಕೋಲ್ಹಾಪುರ ಜಿಲ್ಲೆಯ ವಿಶಾಲಗಢ ಪ್ರದೇಶದಲ್ಲಿ ರವಿವಾರ ಬೆಳಗ್ಗೆ ಮಲ್ಲಿಕ್ ರೆಹಾನ್ ದರ್ಗಾ ಮತ್ತು ಸ್ಥಳೀಯರ ಮನೆ ಅಂಗಡಿಗಳ ಮೇಲೆ ಭಾರೀ ಪ್ರಮಾಣದಲ್ಲಿ ಶಿವ ಸೈನಿಕರು ಎಂದು ಹೇಳಿಕೊಂಡಿರುವ ಹಿಂದೂ ಪರ ಸಂಘಟನೆಯ ಸಾವಿರಾರು ಯುವಕರು ಕಲ್ಲು ತೂರಾಟ ಮಾಡಿರುವ ಘಟನೆ ಖಂಡನೀಯವಾಗಿದೆ. ವಿಶಾಲಗಢ ಪ್ರದೇಶದಲ್ಲಿ ಅತಿಕ್ರಮಣಗಳು ನಡೆದಿದ್ದು ಇಲ್ಲಿನ ಪರಿಸರ ಹಾಳಾಗ್ತಾ ಇದೆ ಎಂದು ಆರೋಪಿಸಿ ಕೆಲವರು ವಿಶಾಲಗಢ ಚಲೋ ಕಾರ್ಯಕ್ರಮ ರೂಪಿಸಿದ್ರು. ಇವರಿಗೆ ಕಾನೂನು ಕೈಗೆತ್ತಿಕೊಳ್ಳುವ ಅಧಿಕಾರ ಕೊಟ್ಟಿದ್ದಾದ್ರೂ ಯಾರು ಎಂಬ ಪ್ರಶ್ನೆಗೆ ಇದೀಗ ಸರ್ಕಾರ ಉತ್ತರಿಸಬೇಕಾಗಿದೆ. ರವಿವಾರ ದಿನಾಂಕ 14/7/2024 ಬೆಳಿಗ್ಗೆ ವಿಶಾಲಗಢ ಪರಿಸರದಲ್ಲಿ ಏಕಾಏಕಿ ಕಲ್ಲು ತೂರಾಟ ನಡೆಸಿರುವ ಹಿಂದೂ ಪರ ಸಂಘಟನೆಗಳ ಕೃತ್ಯದ ವಿಡಿಯೋ ಮತ್ತು ಫೋಟೋಗಳು ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇದೆ. ಆದರೂ ಕೂಡ ಪೊಲೀಸರು ಮತ್ತು ಜಿಲ್ಲಾಡಳಿತ ತಕ್ಷಣಕ್ಕೆ ಕ್ರಮ ಕೈಗೊಳ್ಳದೆ ಮೌನಗೊಳಿಸಿರುವುದು ಒಂದು ನಿರ್ದಿಷ್ಟ ಸಮುದಾಯವನ್ನ ಬೆದರಿಸುವ ಏಕೈಕ ಕಾರಣ ಅಂತ ಅಡಗಿದೆ. ಕಲ್ಲು ತೂರಾಟದಲ್ಲಿ ಸಾಕಷ್ಟು ಮಹಿಳೆಯರು, ಯುವಕರು, ಮಕ್ಕಳು ಗಾಯಗೊಂಡಿರುವ ವರದಿ ಇದೆ. ದುಷ್ಕರ್ಮಿಗಳು ನಡೆಸಿರುವ ದಾಂಧಲೆಯಿಂದ ವಿಶಾಲಗಢ ಪರಿಸರದಲ್ಲಿ ಪ್ರಕ್ಷುಬ್ಧ ವಾತಾವರಣ ಉಂಟಾಗಿದೆ. ಪೊಲೀಸರು ಹೆಚ್ಚಿನ ಸಂಖ್ಯೆಯಲ್ಲಿ ಮುತುವರ್ಜಿ ವಹಿಸಿ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡಿಕೊಳ್ಳಬೇಕು ಮತ್ತು ನೊಂದ ಜನರಿಗೆ ರಕ್ಷಣೆ ನೀಡಬೇಕು ಅಂತ ಮಹಾರಾಷ್ಟ್ರ ಸರ್ಕಾರವನ್ನ ಒತ್ತಾಯಿಸಬೇಕು. ಅಂತಹ ಶಾಸಕನನ್ನು ನೀವು ಪಕ್ಷದಿಂದ ಉಚ್ಚಾಟನೆ ಮಾಡಬೇಕಾಗಿತ್ತು. ಅಂತ ಒಂದು ಮಸ್ಜಿದ್ನಲ್ಲಿ ನಾವು ಪ್ರಾರ್ಥನೆ ಸಲ್ಲಿಸುವಂತಹ ಮಸ್ಜಿದ್ನಲ್ಲಿ ನೀವು ಒಂದು ಅಹಿತಕರವಾದಂತಹ ಘಟನೆಯನ್ನು ನಡೆಸ್ತಾ ಇದ್ರಲ್ಲ, ನಿಮಗೆ ತಕ್ಕರಾದಂತಹ ಪಾಠ ಮಹಾರಾಷ್ಟ್ರದ ಜನತೆ ಕೊಡ್ತಾರೆ ಅಂತ ಹೇಳಿಕೆ ನಾನು ಇಷ್ಟಪಡ್ತಾ ಇದ್ದೀನಿ ಸಹೋದರ. ಇದು ಎಲ್ಲಿಗೆ ಮುಗಿಯೋದಿಲ್ಲ. ಕರ್ನಾಟಕದಲ್ಲಿಯೂ ಕೂಡ ನಡೀತಾ ಇರುವಂತಹ ತಾರತಮ್ಯಗಳು ಕೂಡ ಇದೇ NDA ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ದಕ್ಷಿಣ ಕನ್ನಡ ಜಿಲ್ಲೆಯ ಬೋಳಿಯಾರಿನಲ್ಲಿ ಮಸೀದಿಯ ಮುಂದುಗಡೆ ಹೋಗಿ ಕಾಸಿ ನೀವು ಏನು ಅಹಿತಕರವಾದಂತಹ ಒಂದು ಪ್ರತಿಭಟನೆ ಏನು ಕೂಗನ್ನು ಕೂಗ್ತಾ ಇದ್ದೀರಿ. ಎಲ್ಲಿ ಸ್ವಾಮಿ ನಿಮಗೆ ಕಲಿಸುವಂತಹ ಸಂಸ್ಕೃತಿನೇ ಇದು? ಭಾರತಾಂಬೆ ಇದೇ ಸಂಸ್ಕೃತಿನ ನಿಮಗೆ ಕಲಿಸ್ತಾ ಇರೋದು. ಬೇರೆ ಒಂದು ಧರ್ಮದವನ್ನು ಕೆದಕೋದೇ ನಿಮ್ಮ ಉದ್ದೇಶನ. ಇಲ್ಲಿವರೆಗೂ ಕೂಡ ಕರ್ನಾಟಕದ ಸಿದ್ದರಾಮಯ್ಯ ಸರ್ಕಾರ ಅವರ ಮೇಲೆ ಯಾವುದೇ ತರದಂತ ತಾರತಮ್ಯ ಒಂದು ಏನು ಆಕ್ಷನ್ ಅನ್ನು ಕೂಡ ತೆಗೆದುಕೊಳ್ತಾ ಇಲ್ಲ. ಈ ಮಾಧ್ಯಮದವರಿಗೂ ಕೂಡ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ, ಯಾವುದೇ ಧರ್ಮಿನ ನಾನು ಮೊದಲನೇ ಮಾತನಾಡಬೇಕಾದ್ರೆ ಮೊದಲೇ ಭಾಷಣದಲ್ಲಿ ನಾನು ಹೇಳಿದೆ, ಕೊಲೆಗಾರನಿಗೆ ಯಾವುದೇ ಧರ್ಮ ಇಲ್ಲ. ಹೌದು, ಇವತ್ತು ಹಿಂದೂವೇ ಆಗಿರಲಿ ಮುಸಲ್ಮಾನೇ ಆಗಿರಲಿ, ಅವನಿಗೆ ಧರ್ಮ ಇಲ್ಲ. ಅವನನ್ನು ನೇಣಿಗೇರಿಸಿದರೂ ಕೂಡ ನಾವು ಯಾವುದೇ ಆತಂಕವನ್ನು ವ್ಯಕ್ತಪಡಿಸುವುದಿಲ್ಲ. ಅದೇ ಒಂದು ಹುಬ್ಬಳ್ಳಿಯ ನೇಹ ಪ್ರಕರಣದಲ್ಲಿ ಮಾಧ್ಯಮಗಳು ವಾರಾನುಗಟ್ಟಲೆ ಬಬ್ಬೆ ಇರುವುದು ನಾವು ಗಮನಿಸಬೇಕು. ಅಂಜಲಿ ಎಂಬ ಯುವತಿಯನ್ನು ಕೂಡ ಕೊಲೆ ಮಾಡಿತ್ತು. ಆ ಕೊಲೆಯಾದಂತಹ ಸಂದರ್ಭದಲ್ಲಿ ಯಾವುದೇ ಮಾಧ್ಯಮಗಳು ಕೂಡ ಮಾತಾಡಲಿಲ್ಲ. ಯಾಕೆ ಸ್ವಾಮಿ? ಅಂಜಲಿ ಒಬ್ಬ ವ್ಯಕ್ತಿ ಅಲ್ವಾ, ಅದೊಂದು ಜೀವ ಅಲ್ವಾ? ಇವತ್ತು ಯಾವುದೇ ಮಾಧ್ಯಮ ಆಗಲಿ, ಮಾಧ್ಯಮಗಳಿಗೆ ನಾಚಿಕೆ ಆಗಬೇಕು. ಎಷ್ಟು ನಿಮ್ಮ ಮಾಧ್ಯಮಗಳು ಕೂಡ ಜಾತಿಯಿಂದ ತುಂಬಿ ಹೋಗ್ತಾ ಇದೆ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ನಿಮಗೆ ನಾಚಿಕೆ ಆಗಬೇಕು. ನೀವು ಏನು ಜಾತ್ಯತೀತವಾಗಿ ಇರುವಂತಹ ಈ ಒಂದು ರಾಷ್ಟ್ರದಲ್ಲಿ ನೀವು ಒಂದು ಸಂವಿಧಾನಬದ್ಧವಾದಂತಹ ಒಂದು 4ನೇ ಅಂಗವಾಗಿ ನೀವು ಕಾರ್ಯಾಚರಿಸುವಾಗ ಧರ್ಮದ ಹೆಸರಿನಲ್ಲಿ ನೀವು ಸುದ್ದಿ ಮಾಡ್ತೀರಿ ಅಂದರೆ ನಿಮಗೆ ಈ ಮೂಲಕ ಕೂಡ ನಾನು ಧಿಕ್ಕಾರವನ್ನು ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಅದೆಲ್ಲವೂ ಆದರೂ ಕೂಡ ಇದೇ ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನಲ್ಲಿ ಮೊನ್ನೆ 3 ದಿನದ ಹಿಂದಗಡೆ ಸ್ವಾಮಿ ರನ್ನ ಬೆಳಗಲಿಯ ತೋಟದಲ್ಲಿರುವಂತಹ ದಸ್ತಗೀರ್ ಭಂಡಾರಿ ಎಂಬುವ ಕುಟುಂಬಕ್ಕೆ ಪೆಟ್ರೋಲ್ ಬೆಂಕಿ ಹಚ್ಚಿ ನೀವು ಮನೆಯನ್ನು ಸುಡ್ತೀರಿ ಅಂತಂದ್ರೆ ಈ ಪೊಲೀಸ್ ವ್ಯವಸ್ಥೆ ಏನಾಗಿದೆ ಅಂತ ಕೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಬಾಗಲಕೋಟೆಯ SPಯಲ್ಲಿ ನಾನು ಪ್ರಶ್ನೆ ಮಾಡ್ಲಿಕ್ಕೆ ಹೇಳ್ತಾ ಇದ್ದೀನಿ. 200 ಲೀಟರ್ ಪೆಟ್ರೋಲ್ ಅನ್ನು ಸಿಂಟ್ಯಾಕ್ಸ್ ನಲ್ಲಿ ತೆಗೆದುಕೊಂಡು ಬಂದು ಒಂದು 2 HP ಮೋಟರ್ ಮುಖಾಂತರ ಮನೆಗೆ ಸಿಂಪಡಿಸಿ ನೀವು ಬೆಂಕಿ ಹಚ್ಚಿ ಸುಡ್ತೀರಿ ಅಂತಂದ್ರೆ ನಿಮ್ಮ ಕಾನೂನು ವ್ಯವಸ್ಥೆ ಎಲ್ಲಿ ಹೋಗಿದೆ ಅಂತ ಕೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಕಾನೂನು ವ್ಯವಸ್ಥೆ ಇದೆ ಇಲ್ಲಿ. ಅದು ಯಾವುದೇ ಧರ್ಮದವನಾಗಲಿ ಒತ್ತು ಅವನನ್ನು ಜನರ ಮುಂದೆ ಅವನನ್ನು ನೇಣಿಗೆ ಹಾಕುವವರೆಗೂ ಈ ಒಂದು ಕಾನೂನು ಸುಧಾರಿಸಲಿಕ್ಕೆ ಸಾಧ್ಯ ಆಗಲಿಕ್ಕಿಲ್ಲ. ಈ ಮೂಲಕ ನಾನು ಆಗ್ರಹ ಪಡಿಸ್ತಾ ಇದ್ದೀನಿ. ಇನ್ಶಾ ಅಲ್ಲಾ ನಾವು ಈಗಾಗಲೇ ಒಂದು ಮಸೀದಿಯನ್ನು ಕಳೆದುಕೊಂಡಿದ್ದೇವೆ.
ಇನ್ನೊಂದು ಮಸೀದಿಯನ್ನು ಕಳೆದುಕೊಳ್ಳಲಿಕ್ಕೆ ಭಾರತದ ಯಾವುದೇ ಮುಸಲ್ಮಾನರು ಕೂಡ ತಯಾರಿಲ್ಲ. ಇನ್ಶಾ ಅಲ್ಲಾ ನಾವು ಅದಕ್ಕೆ ಪ್ರಾಣವನ್ನು ತೆತ್ತಾದ್ರೂ ಕೂಡ ನಮ್ಮ ಮಸೀದಿಯನ್ನು ನಾವು ಉಳಿಸಿಕೊಳ್ತೇವೆ ಅಂತ ಹೇಳುತ್ತಾ ನನ್ನ ಎರಡು ಮಾತನ್ನು ಮುಗಿಸುತ್ತೇನೆ. ಒಂದು ಧರ್ಮದ ನಡುವೆ ಒಂದು ಸಂಘರ್ಷವನ್ನು ಉಂಟು ಮಾಡುವ ಯಾವುದೇ ಧರ್ಮೀಯನಾಗಲಿ ಅವನು ಭಯೋತ್ಪಾದಕ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಒಂದು ಮಸೀದಿಯಲ್ಲಿ ನಾವು ಪ್ರಾರ್ಥನೆಯನ್ನು ಸಲ್ಲಿಸುವಂತಹ ಮಸೀದಿಯಲ್ಲಿ ಕಾಲಲ್ಲಿ ಚಪ್ಪಲಿನ ಹಾಕಿಕೊಂಡು ಕೊರಳಲ್ಲಿ ಕೇಸರಿ ಶಾಲನ್ನು ಹಾಕಿಕೊಂಡು ನೀನು ಹೋಗ್ತೀಯಲ್ಲ ಸ್ವಾಮಿ, ನಾನು ನಿನಗೆ ಚಾಲೆಂಜ್ ಅನ್ನು ಮಾಡ್ತೇನೆ, ನಿಮ್ಮ ಮಂದಿರದಲ್ಲಿ ಹೋಗ್ಲಿಕ್ಕೆ ನೀನು ಇಚ್ಛಿಸ್ತೀಯಾ? ನಿಮ್ಮ ಮಂದಿರದಲ್ಲಿ ಹೋಗ್ಲಿಕ್ಕೆ ನೀನು ಇಚ್ಛಿಸ್ತೀಯಾ? ಅಖಂಡ ಭಾರತದಲ್ಲಿ ಯಾವುದೇ ಒಬ್ಬ ಮುಸಲ್ಮಾನನಾಗಲಿ, ಯಾವುದೇ ಒಬ್ಬ ಹಿಂದುಳಿದ ವರ್ಗದವನಾಗಲಿ, ಯಾವುದೇ ಒಂದು ಮಂದಿರದ ಮೇಲಾಗಲಿ, ಯಾವುದೇ ಒಂದು ಗೋಪುರದ ಮೇಲಾಗಲಿ ಇಲ್ಲಿವರೆಗೂ ಕೂಡ ಇಂತಹ ಒಂದು ಅಹಿತಕರ ಘಟನೆಯನ್ನು ನಡೆಸಿಲ್ಲ. ಅದನ್ನು ನಮ್ಮ ಇಸ್ಲಾಂ ಧರ್ಮವು ಹೇಳಿಕೊಟ್ಟಿಲ್ಲ. ಯಾಕಂದ್ರೆ ಇಸ್ಲಾಂ ಧರ್ಮ ಶಾಂತಿ ಸೌಹಾರ್ದತೆಯಾದಂತಹ ಧರ್ಮ. ಈ ಧರ್ಮದಲ್ಲಿ ಹುಟ್ಟಿಕೊಂಡು ನಾವು ಇವತ್ತು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ. ಗಜಾಪುರ ಜಿಲ್ಲೆಯ ವಿಶಾಲ್ಗಢ ಮಲಿಕ್ ರಿಹಾನ್ ದರ್ಗಾದ ಮೇಲೆ ಕಲ್ಲು ತೂರಾಟ ಮಾಡಿ ಪಕ್ಕದ ಗಜಾಪುರ ಎಂಬ ಗ್ರಾಮದಲ್ಲಿ ಸಾರ್ವಜನಿಕರ ಆಸ್ತಿ ಪಾಸ್ತಿಗಳು ಹಾನಿ ಮಾಡಿ ಮನೆಗಳಲ್ಲಿ ಮಹಿಳೆಯರು ಮತ್ತು ಮಕ್ಕಳ ಮೇಲೆ ಹಲ್ಲೆ ಮಾಡಿ ಗ್ಯಾಸ್ ಸಿಲಿಂಡರ್ ಅನ್ನು ಸ್ಫೋಟಿಸಿ ಬೆಂಕಿ ಹಚ್ಚಿ ಮನೆಗಳನ್ನು ಹಾನಿ ಮಾಡಿ ಶಿವಸೇನೆ ಎಂಬ ಹೇಳಿಕೊಳ್ಳುವ ಕಟ್ಟರ್ ಹಿಂದುತ್ವ ಗಲಭೆಕೋರರ ಮತ್ತು ಲೂಟಿಕೋರರ ಮೇಲೆ ಮಹಾರಾಷ್ಟ್ರ ಸರ್ಕಾರ ಈ ಕೂಡಲೇ ಕಾನೂನು ಕ್ರಮ ಕೈಗೊಂಡು ತಪ್ಪಿಸಿದರ ಕಠಿಣ